ಗುರು ಈ ಮುಂಬೈ ಇಂಡಿಯನ್ಸ್ ಟೀಮು ಈ IPL ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ IPL ಟೀಮ್ ಅಂತ ಈಗೂ ಕೂಡ ಹೇಳ್ತೀನಿ. ಅವ್ರು ಎಲಿಮಿನೇಟ್ ಆಗಿದ್ರು ಕೂಡ ಈ IPL ಸಖತ್ತಾಗಿರುವಂಥ ಟೀಮು ಮುಂಬೈ ಇಂಡಿಯನ್ಸ್ ಟೀಮ್ ಅಂತ ಹೇಳ್ತೀನಿ. ಅವ್ರ ಬ್ಯಾಟಿಂಗ್ ಡೆಪ್ತ್ ಆಗಿರೋದು ಮತ್ತು ಬೌಲಿಂಗ್ ಡೆಪ್ತ್ ಆಗಿರೋದು ಸಖತ್ತಾಗಿದೆ. ಆದರೂ ಕೂಡ ಯಾರು ಟೀಮಲ್ಲಿ ಆಗಿ ಪರ್ಫಾರ್ಮೆನ್ಸ್ ಮಾಡದೆ ಕಾರಣದಿಂದ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳೋದು. ಇವತ್ತು ಕೂಡ KKR ವಿರುದ್ಧ ಅದೇನೇ ಆಗಿದ್ದು. ಮನೀಶ್ ಪಾಂಡೆ ಹಾಗೂ ರೋಮನ್ ಪವಲ್ ಅವರ ಬ್ರಿಲಿಯನ್ಸ್ ಬ್ಯಾಟಿಂಗಿಂದ KKR ಅವರು 2 ಪಾಯಿಂಟ್ಸ್ ತಗೊಂಡು ಇನ್ನು ಪ್ಲೇ ಆಫ್ಸಲ್ಲಿ ಅವರು ರೇಸಲ್ಲಿದ್ದಾರೆ ಅಂತಲೇ ಹೇಳೋದು. ಇವತ್ತಿನ ಮ್ಯಾಚ್ ಏನಾಯಿತು ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಕ್ರಿಕೆಟ್ ಇನ್ಫೋ. ಇವರು ಫಸ್ಟ್ ಆಫ್ ಆಲ್ KKR ಅವರು ಟಾಸ್ನ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಒಳ್ಳೆ ಡಿಸಿಷನ್ ಅಂತ ಹೇಳ್ತೀನಿ. ಸೌರಭ್ ದುಬೆ ಹಾಗೂ ಇಲ್ಲಿ ಕ್ಯಾಮರಾನ್ ಗ್ರೀನ್ ಮಾಡಿದಂಥ ಬೌಲಿಂಗ್ಗೆ ತತ್ತರಿಸೋದ್ರು ಮುಂಬೈ ಇಂಡಿಯನ್ಸ್ ಅಂತ ಹೇಳ್ಬೋದು. ರೋಹಿತ್ ಶರ್ಮಾ ಮತ್ತು ರಿಯಾಜ್ ರಿಕಂಟನ್ ಆಗಿರೋದು, ಸೂರ್ಯಕುಮಾರ್ ಯಾದವ್ ಆಗಿರೋದು, ನಮ್ಮಂದಿರ್ ಆಗಿರ್ಬೋದು, ಯಾರು ಕೂಡ ಮೇಜರ್ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲಿಲ್ಲ, ಔಟ್ ಆದರು ಅಂತ ಹೇಳ್ತೀನಿ. ಯಾಕೆಂದರೆ ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡ್ತಿರ್ತಾರೆ. ಕ್ಯಾಮರಾನ್ ಗ್ರೀನ್ ಆಗಿರೋದು 2 ಇನ್ಸೈಡ್ ಎಡ್ಜ್ ಆಗ್ಬಿಟ್ಟು ಬೋರ್ಡ್ ಆಗ್ತಾರೆ ಇಲ್ಲಿ. ಅದು ಇಲ್ಲಿ ಸ್ವಲ್ಪ ಮೈನಸ್ ಪಾಯಿಂಟ್ ಆಯಿತು ಮುಂಬೈ ಇಂಡಿಯನ್ಸ್ಗೆ ಅಂತ ಹೇಳೋದು. ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಸೌರಭ್ ದುಬೆ ಮತ್ತು ನಿಮಗೆ ಕ್ಯಾಮರಾನ್ ಗ್ರೀನ್ ಅಂತ ಹೇಳೋದು. ಕ್ಯಾಮರಾನ್ ಗ್ರೀನ್ ಅವರ ಈಗ ಅವರ ತಗೊಂಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅಂದ್ಕೊಂಡಿರ್ತಾರೆ. ಇಲ್ಲಿ KKR ಟೀಮ್ ಅವರು ಬೌಲಿಂಗ್ ಇಲ್ಲ ಅಂದರೆ ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಬ್ಯಾಟಿಂಗ್ ಇಲ್ಲ ಅಂದರೆ ಬೌಲಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡುವಂಥ ಪ್ಲೇಯರಲ್ಲಿ ಕ್ಯಾಮರಾನ್ ಗ್ರೀನ್ ಅಂತ ಹೇಳೋದು. ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಪವರ್ ಪ್ಲೇ ಗುರು 46 ರನ್ಗೆ 4 ವಿಕೆಟ್ನ ಕಳ್ಕೊಂಡಿದ್ದಾರೆ ಈ ಸೀಸನ್. ಇದೇ ಅವ್ರದ್ದು ಕಥೆಯಾಗಿದೆ ಅಂತ ಹೇಳ್ತೀನಿ. ಟೀಮ್ ಅಂತೂ ಚೆನ್ನಾಗಿದೆ ಗುರು. ಇದಕ್ಕಿಂತ ಬ್ಯಾಟಿಂಗ್ ಡೆಪ್ತ್ ಬೇಕಾದ್ರೆ ನಿಮಗೆ ರಿಯಲ್ ರಿಕಂಟನ್ ಇದ್ದಾರೆ, ರೋಹಿತ್ ಶರ್ಮಾ ಇದ್ದಾರೆ, ನಮ್ಮಂದಿರ್ ಇದ್ದಾರೆ, ಸೂರ್ಯಕುಮಾರ್ ಯಾದವ್ ಇದ್ದಾರೆ, ಮತ್ತು ನಿಮಗೆ ಹಾರ್ದಿಕ್ ಪಾಂಡ್ಯ ಇದ್ದಾರೆ, ಎಂತೆಂಥ ಬ್ಯಾಟ್ಸ್ಮನ್ ತಿಲಕ್ ವರ್ಮಾ ಇದ್ದಾರೆ, ಮತ್ತು ಶರ್ಫನ್ ರುತರ್ಫೋರ್ಡ್ ಇದ್ದಾರೆ, ವಿಲ್ ಜಾಕ್ಸ್ ಇದ್ದಾರೆ, ಕಾರ್ಬಿನ್ ಬಾರ್ಶ್ ಇದ್ದಾರೆ. ಎಷ್ಟು ಬ್ಯಾಟಿಂಗ್ ಲೈನ್ ಅಪ್ ಇದೆ ನೋಡಿ ಗುರು. ಎಲ್ಲಿ ಗಂಟ ಬ್ಯಾಟಿಂಗ್ ಡೆಪ್ತ್ ಇದೆ. ಆದರೂ ಕೂಡ ಅವ್ರಿಗೆ ಆಲ್ಮೋಸ್ಟ್ 200 ಕ್ಲಾಕ್ ಮಾಡೋಕ್ಕಾಗ್ತಿಲ್ಲ. 150 147 ಆಲ್ ಔಟ್ ಆಗ್ತಿದ್ದಾರೆ ಮತ್ತು ವಿಕೆಟ್ಗಳನ್ನ ಕಳ್ಕೊಳ್ತಾ ಇದ್ದಾರೆ ಅಂತ ಹೇಳೋದು. ಈ ಮುಂಬೈ ಇಂಡಿಯನ್ಸ್ ಟೀಮ್ ಚಾನ್ಸೇ ಇಲ್ಲ ಕ್ವಾಲಿಫೈ ಆಗೋಕ್ಕೆ ಅಂತ ಗೊತ್ತು, ಎಲಿಮಿನೇಟ್ ಆಗಿದ್ದಾರೆ. ಆದರೂ ಕೂಡ ಅವರು ಪ್ರೆಸ್ಟೀಜ್ಗೋಸ್ಕರ ಆಡ್ತಿದ್ರು. ಈ ಮ್ಯಾಚು ಸೋತಿದ್ದಾರೆ ಅಂತಲೇ ಹೇಳ್ಬೋದು. ಆದರೂ ಕೂಡ ಗುರು ವರ್ಸ್ಟಾಗಿ ಆಡಿದ್ರು ತಿಲಕ್ ವರ್ಮಾ ಅಂತಲೇ ಹೇಳ್ತೀನಿ. ಯಾಕೆಂತಂದರೆ ಗುರು 32 ಬಾಲಲ್ಲಿ 20 ರನ್ನ ಹೊಡೆಯೋದು ಗುರು. ಟೆಸ್ಟ್ ಇನ್ನಿಂಗ್ಸ್ ಆಡ್ತಾ ಇದ್ದಾರೆ ಗುರು ಮನ್ಸ. ಯಪ್ಪ, ಟೆಸ್ಟಲ್ಲೇ ರಿಷಬ್ ಪಂತ್ ಇನ್ನೂ ಚೆನ್ನಾಗಿ ಬ್ಯಾಟಿಂಗ್ ಆಡಿ ಬೀಸ್ಬಿಟ್ಟು ಔಟಾಗಿ ಹೋಗ್ತಾರೆ ಅಂತ ಹೇಳೋದು. ಚೆನ್ನಾಗಿ ಬ್ಯಾಟಿಂಗ್ ಆಡೋದು ರಿಷಬ್ ಪಂತ್ ಟೆಸ್ಟಲ್ಲಿ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು. ಯಾಕಂತೇಳಿ ಎಲ್ಲ ಪ್ಲೇಯರ್ಸ್ಗಳು ಒಳಗೆ ನಿಂತಿರ್ತಾರೆ, ಸ್ಲಿಪ್ಪಲ್ಲಿ ನಿಂತಿರ್ತಾರೆ ಮತ್ತು ಗಲ್ಲಿಲಿ ನಿಂತಿರ್ತಾರೆ ಅಂತ ಹೇಳೋದು. ಆದರೆ ಇಲ್ಲಿ ಅಂತೂ ಎಲ್ಲ ಫೀಲ್ಡರ್ಸ್ಗಳು ಆಚೆ ಇದ್ರು ಕೂಡ ಇಲ್ಲಿ ತಿಲಕ್ ವರ್ಮಾ ಅವರು ವರ್ಸ್ಟಾಗಿ ಆಡ್ತಿದ್ರು ಗುರು. 32 ಬಾಲ್ಗೆ 20 ರನ್ನ. ಅಟ್ಲೀಸ್ಟ್ ರನ್ನ ಬಾಲಾರು ಹೊಡೆದಿದ್ರು ಲಾಸ್ಟ್ ಓವರ್ ಗಂಟೆನಾರು ಮ್ಯಾಚ್ ಹೋಗಿರೋದು ಅಂತಲೇ ಹೇಳ್ಬೋದು. ಈಸಿಯಾಗಿ ಗೆದ್ದಿದ್ದಾರೆ ಇಲ್ಲಿ KKR ಅವರು ಅಂತಲೇ ಹೇಳ್ಬೋದು. ಯಾಕಂದರೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ರಲ್ಲಿ ಮುಂಬೈ ಇಂಡಿಯನ್ಸ್ ಬೌಲರ್ಸು. ಕಾರ್ಬಿನ್ ಬಾಸ್ ಚೆನ್ನಾಗಿ ಮಾಡಿದ್ದಾರೆ, ಮತ್ತು ಹಾರ್ದಿಕ್ ಪಾಂಡ್ಯ ಅವರು ಚೆನ್ನಾಗಿ ಮಾಡಿದ್ದಾರೆ, ಗಜನ್ಫರ್ ಅವರು ಚೆನ್ನಾಗಿ ಮಾಡಿದ್ದಾರೆ, ಜಸ್ಪ್ರೀತ್ ಬುಮ್ರಾ ಅವರು ಚೆನ್ನಾಗಿ ಮಾಡಿದ್ದಾರೆ, ದೀಪಕ್ ಚಾರ್ ಬೌಲಿಂಗ್ ಅಂತ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಆಫ್ ದಿ ಟೂರ್ನಮೆಂಟಲ್ಲಿ ದೀಪಕ್ ಚಾರ್ ಅವ್ರದ್ದು ಲೆಂತ್ ಮತ್ತು ಲೈನ್ ಕರೆಕ್ಟ್ ಆಗಿರಲ್ಲ. ಈಗಂತೂ ಸಕಾಲಾಗಿ ಬೀಳ್ತಾ ಇದೆ ಲೆಂತ್ ಲೈನ್ ದೀಪಕ್ ಚಾರ್ ಅಂತ ಹೇಳ್ತೀನಿ. ನಮ್ಮ RCB ಅಗೇನ್ಸ್ಟ್ ಆಡ್ದಂಗಿಂದ ದೀಪಕ್ ಚಾರ್ ಒಳ್ಳೆ ಫಾರ್ಮಲ್ಲಿ ಬಂದಿದ್ದಾರೆ. ನೆಕ್ಸ್ಟ್ ಸೀಸನ್ ಇಟ್ಕೊಳ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ಆದರೂ ಕೂಡ ದೀಪಕ್ ಚಾರ್ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಅವರು ಕೂಡ ಬ್ಯಾಟಿಂಗ್ ಆಡ್ತಾರೆ ಗುರು. ಸೈಕ್ ಆಗಿದೆ ಇಲ್ಲಿ ಮುಂಬೈ ಇಂಡಿಯನ್ಸ್ ಟೀಮ್ ಅಂತ ಹೇಳೋದು. ಆದರೆ ಅವ್ರು ಎನ್ವೈರನ್ಮೆಂಟ್ ಸೆಟ್ ಆಗ್ತಾ ಇರೋ ಕಾರಣದಿಂದ ಏನೋ ಗೊತ್ತಿಲ್ಲ, ಅವ್ರ ಟೀಮ್ ಅಂತೂ ಫುಲ್ ಕೊಲ್ಯಾಪ್ಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಎಲ್ಲ ಬ್ಲೇಮ್ನು ಕೂಡ ಈಗ ಹಾರ್ದಿಕ್ ಪಾಂಡ್ಯ ಮೇಲೆ ಹಾಕ್ತಾರೆ. ಎಷ್ಟೊಂದು ಜನ ಹಾರ್ದಿಕ್ ಪಾಂಡ್ಯ ನಮ್ಮ ಟೀಮಿಂದ ಬಿಟ್ಬಿಡ್ಬೇಕು ಅಂತ. ಗುರು ಹಾರ್ದಿಕ್ ಪಾಂಡ್ಯ ಅಂತ ಬೌಲರು ಮತ್ತು 100% ಬ್ಯಾಟ್ಸ್ಮನ್ಗೆ ಸಿಗೋದೇ ಕಷ್ಟ IPL ಅಲ್ಲಿ ಅಂತ ಹೇಳೋದು. IPL ಯಾಕೆ ಇಡೀ ವರ್ಲ್ಡಲ್ಲಿ ಅಂತ ಹೇಳೋದು. ಇಡೀ ವರ್ಲ್ಡಲ್ಲಿ ಲೀಡಿಂಗ್ ಆಲ್ರೌಂಡರ್ ಅಂತ ಬಂದರೆ ಅದು ಹಾರ್ದಿಕ್ ಪಾಂಡ್ಯ ಅಂತ ಹೆಸರು ಮೊದಲು ಹಾಕ್ತಾರೆ. ನಮ್ಮ ಟೀಮ್ ಇಂಡಿಯಾಗೆ ಕಾಂಟ್ರಿಬ್ಯೂಟ್ ಮಾಡೋ ರೀತಿ ಆಗಿರ್ಬೋದು. ಮತ್ತು ಮುಂಬೈ ಇಂಡಿಯನ್ಸ್ ಗೆಲುವಿನಲ್ಲಿ 2016 ಮತ್ತು 2017 20ರಲ್ಲಿ ಆ ರೇಂಜಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತ ನೀವು ತೆಗೆದು ನೋಡಿ. ಯಾಕೆಂತಂದರೆ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಹಾರ್ದಿಕ್ ಪಾಂಡ್ಯ ಅವರು ಮುಂಬೈ ಇಂಡಿಯನ್ಸ್ಗೆ ಆಗಿರೋದು. ಗುಜರಾತ್ ಟೈಟನ್ಸ್ಗೆ ಕ್ಯಾಪ್ಟನ್ಶಿಪ್ಲಿ ಗೆಲ್ಸ್ಕೊಟ್ಟಂಥ ಪ್ಲೇಯರ್ ಹಾರ್ದಿಕ್ ಪಾಂಡ್ಯ ಅವರು. ಟೀಮಲ್ಲಿ ಚೆನ್ನಾಗಿ ಆಡ್ತಿಲ್ಲ, ಏನು ಮಾಡೋಕ್ಕಾಗ್ತಿಲ್ಲ ಹಾರ್ದಿಕ್ ಪಾಂಡ್ಯ ಅವ್ರಿಗೆ. ಗುರು ಈಸಿಯಾಗಿ ಕ್ಯಾಚ್ನ ಬಿಡ್ತಾರೆ ಗುರು. ರೋಮನ್ ಪವಲ್ ಅವರು ಬೇರೆ 15 ರನ್ ಇರ್ತಾರೆ. ಅಲ್ಲಿಂದ ಏನು ಬೇಕಾದ್ರೂ ಆಗಿರೋದಾಯಿತು. ಮನೀಶ್ ಪಾಂಡೆ ಮತ್ತು ಇಲ್ಲಿ ರೋಮನ್ ಪವಲ್ ಅವರು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. ಅಲ್ಲೊಂದು ಚಾನ್ಸ್ನ ಕ್ರಿಯೇಟ್ ಮಾಡ್ತಾರೆ ಹಾರ್ದಿಕ್ ಪಾಂಡ್ಯ ಅವರು. ಫುಲ್ ಶಾಟ್ನ ಹೊಡಿತಾರೆ ರೋಮನ್ ಪವಲ್ ಅವರು. ಸ್ಕ್ವೇರ್ ಲೆಗಲ್ಲಿ ಬಂದ್ಬಿಟ್ಟು ದೀಪಕ್ ಚಾರ್ ಹಾಗೂ ರಾಬಿನ್ ಮೀನ್ಸ್ ಅವರು ನೀನಿಡಿ ನಾನಿಡಿ ಅಂದ್ಬಿಟ್ಟು ಇಬ್ರು ಕ್ಯಾಚ್ನ ಬಿಟ್ಬಿಡ್ತಾರೆ ಗುರು. ಅದ್ಯಾವತ್ತು ಮೊನ್ನೆ ಮ್ಯಾಚು ಕೂಡ ಹಂಗೆ RCB ಅಗೇನೆಸ್ಟ್ ಅಂತ ಅನಿಸ್ತೈತೆ. ಕೃಣಾಲ್ ಪಾಂಡ್ಯ ಅವರ ಕ್ಯಾಚ್ನ ಹೊಡಿತಾರೆ. ಕೃಣಾಲ್ ಪಾಂಡ್ಯ ಅವರು ಕ್ಯಾಚ್ನ ಹಿಡಿತಾರೆ. ನಮ್ಮಂದಿರ್ ಅವರು ಕ್ಯಾಚ್ನ ಹಿಡಿತಾರೆ. ತಿಲಕ್ ವರ್ಮಾ ಅವರು ಕ್ಯಾಚ್ನ ನೋಡ್ಕೊಂಡು ನಿಂತಿರ್ತಾರೆ ಅಂತ ಹೇಳ್ಬೋದು. ಇವತ್ತು ಕೂಡ ಅದೇ ರೀತಿ ಆಯಿತು. ದೀಪಕ್ ಚಾರ್ ಹಾಗೂ ರಾಬಿನ್ ಮೀನ್ಸ್ ಅವರು ಅದೇ ಎಡವಟ್ಟನ್ನ ಮಾಡ್ಕೊಂಡು ಕ್ಯಾಚ್ನ ಬಿಡ್ತಾರೆ. ಅಲ್ಲಿಂದ ರೋಮನ್ ಪವಲ್ ಅವರು 40 ರನ್ನ ಹೊಡೆದು ಮ್ಯಾಚ್ನ ಗೆಲ್ಸಿದ್ದಾರೆ ಅಂತ ಹೇಳ್ಬೋದು. ಚೆನ್ನಾಗಿ ಮ್ಯಾಚ್ ಫಿನಿಶ್ ಮಾಡ್ಕೊಡಿದ್ದಾರೆ ರಿಂಕು ಸಿಂಗ್ ಆಗಲಿ ಅನುಪುರ್ ರಾಯ್ ಅಂತ ಹೇಳ್ಬೋದು. ಇನ್ನು ಇಲ್ಲಿ KKR ಅವರು ಪ್ಲೇ ಆಫ್ ಸೀರೀಸಲ್ಲಿದ್ದಾರೆ ಅಂತ ಹೇಳ್ಬೋದು. ಫಸ್ಟ್ 6 ಮ್ಯಾಚಲ್ಲಿ ಅಷ್ಟೊಂದು ಮ್ಯಾಚ್ಗಳನ್ನ ಸೋತಿ ಈಗ ಆಡಿರೋಂಥ 7 ಮ್ಯಾಚಲ್ಲಿ 6 ಮ್ಯಾಚ್ ಗೆದ್ಕೊಂಡ್ಬಂದಿದ್ದಾರೆ. ಅದು ನಮ್ಮ RCB ಮೇಲೆ ಮಾತ್ರ ಸೋತಿರೋದು ಇಲ್ಲಿ KKR ಟೀಮ್ ಅಂತ ಹೇಳ್ಬೋದು. ಸಖತ್ತಾಗಿ ಆಡ್ತಿದ್ದಾರೆ. ಪ್ಲೇ ಆಫ್ಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ ಇಲ್ಲಿ KKR ಅವ್ರಿಗೆ. ಬೇರೆ ಮೇಲೆ ಡಿಪೆಂಡ್ ಆಗಿದ್ರು ಕೂಡ ಒಳ್ಳೆ ಕ್ರಿಕೆಟ್ನ ಆಡ್ತಿದ್ದಾರೆ. 200 ಕೊಟ್ಟರೆ ಅವ್ರು ಚೇಸ್ ಮಾಡಿ ಗುರು 170 ಹೊಡೆದಿದ್ರು ಕೂಡ ಮುಂಬೈ ಇಂಡಿಯನ್ಸ್ ಅವರು ಅಷ್ಟು ಈಸಿ ಇರ್ತಾರಲ್ಲ KKR ಟೀಮ್ ಅವ್ರಿಗೆ ಚೇಸ್ ಮಾಡೋಕ್ಕೆ. ಗುರು 147 148 ರನ್ನು ಎನಿಥಿಂಗ್ ಅಬೌಟ್ 160 ಬಿಲೋ ಅಂತ ಹೇಳಿದ್ರೆ ಅದು ಯಾವತ್ತಿದ್ರು ಚೇಸೇಬಲ್ ಅಂತ ಹೇಳ್ತೀನಿ. ಸಖತ್ತಾಗಿ ಚೇಸ್ ಮಾಡಿ ಗೆದ್ದಿದ್ದಾರೆ. ಈ ಮುಂಬೈ ಇಂಡಿಯನ್ಸ್ಗೆ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ನಿಮಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ. ವಿಡಿಯೋ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.